ನಮ್ಮ ಕನ್ನಡ ಕರ್ನಾಟಕದ ನೆಲ ಜಲ ಭಾಷೆಯ ಬಗ್ಗೆ ಹೋರಾಟದ ಜೊತೆಗೆ ಮುಂದಿನ ಯುವ ಪೀಳಿಗೆಗೆ ಹೋರಾಟದ ಅಭಿರುಚಿಯನ್ನ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಕೆಲಸವನ್ನ ಮಾಡುತ್ತೇನೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ನೂತನ ರಾಜ್ಯ ಉಪಾಧ್ಯಕ್ಷ ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷ ಜಬೀವುಲ್ಲಾ ಅಜ್ಜು ಹೇಳಿದರು. ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವ ತಮ್ಮ ಕಚೇರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ನೂತನ ರಾಜ್ಯ ಉಪಾಧ್ಯಕ್ಷ ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿ ನಂತರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ನಮ್ಮ ಕರ್ನಾಟಕ ಉಳಿಸಿಕೊಂಡು ಹೋಗುವುದಕ್ಕೆ ದಾರಿಯನ್ನ ತೋರಿಸಿ ಜವಾಬ್ದಾರಿಯನ್ನು ನೀಡಿರುವ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದ ಶಶಿ ಕಿರಣ್ ಬಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಗೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರದ ಹಾಗೆ ಪ್ರತಿ ತಾಲೂಕುಗಳಲ್ಲಿ ಸಂಘಟನೆಯನ್ನ ಸಂಘಟಿಸುವ ಮೂಲಕ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ನಡ ಪರ ಧ್ವನಿಯನ್ನ ಎತ್ತಿಸುವಂತಹ ಕೆಲಸಗಳನ್ನ ಮಾಡುತ್ತೇನೆ ಎಂದು ವಿವರಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಗೆ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಎ ಹನೀಫ್ ಹಾಗೂ ರಾಜ್ಯ ಪ್ರಚಾರ ಸಮಿತಿಯ ಉಪಾಧ್ಯಕ್ಷ ಮೊಹಮ್ಮದ್ ನವೀದ್ ಸೇರಿದಂತೆ ಮೈಸೂರು ಭಾಗಕ್ಕೆ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರವನ್ನು ವಿತರಣೆ ಮಾಡಲಾಯಿತು ಎಂದು ಈ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ರಾಜ್ಯಾಧ್ಯಕ್ಷ ಶಶಿ ಕಿರಣ್ ಬಿ, ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಮೊಹಮ್ಮದ್ ಎ ಹನೀಫ್, ಪ್ರಚಾರ ಸಮಿತಿಯ ಉಪಾಧ್ಯಕ್ಷ ಮೊಹಮ್ಮದ್ ನವೀದ್, ಅಬ್ದುಲ್ ಹಮೀದ್, ಅಜೀಂ ಮುದ್ದಾಸ್, ರಿಜ್ವಾನ್ ಅಜ್ಜು, ರೋಷನ್ ಜಮೀಲ್, ನದೀಂ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಶಶಿಕಿರಣ್ ಬೀರ್ ಅವರು ಒಂದು ಸ್ವಾಭಿಮಾನಿ ವೇದಿಕೆ, ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯನ್ನ ಒಂದು ಸಂಘಟನೆಯನ್ನ ಮಾಡಬೇಕು, ರಾಜ್ಯವ್ಯಾಪಿ ನಾವು ಅದನ್ನ ಸಂಘಟಿತರಾಗಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾತಾಡ್ತಾ ಇರುವಾಗ ಅದಕ್ಕೆ ಪೂರಕವಾಗಿ ವ್ಯಕ್ತಿಗಳನ್ನ ನಾವು ಕ್ರೋಢೀಕರಿಸ್ತಿದ್ದಾಗ ಆಗ ಮೈಸೂರಿಗೆ ಬಂದ್ರು. ಯಾವ್ದೋ ಒಂದು ವಿಷಯಕ್ಕೆ ಬಂದು ಜಬಿ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ, ಇಲ್ಲ ಜಬಿ ಅವ್ರಿಗೆ ಕೊಡೋಣ, ಇದು ಮೈಸೂರು ಜವಾಬ್ದಾರಿಯನ್ನ ಅವ್ರಿಗೆ ಕೊಡೋಣ ಅಂತ ಹೇಳಿದ್ರು. ತುಂಬಾ ಜನ ನನ್ನನ್ನು ಕೇಳಿದ್ರು, ಏನಪ್ಪಾ ಎಲ್ಲ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲ ಇದಿರಲ್ಲ ಇದ್ರಲ್ಲಿ, ಈಗ ಕೊಡಗದು ಒಬ್ರು ನಮ್ಮ ಸಹೋದರರು ಅವರು ಕ್ರಿಶ್ಚಿಯನ್ ಕಮ್ಯುನಿಟಿಲಿ ಇದ್ದಾರೆ, ಏನು ಸಂಘಟನೆ ಅಂತ ಹೇಳ್ತೀರಾ, ಬರೀ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲ ಮಿಕ್ಸ್ ಆಗ್ಬಿಟ್ಟಿದಿರಲ್ಲ ಇದ್ರಲ್ಲಿ ಅಂತ. ನಾನು ಅವಾಗ ಒಂದು ಮಾತು ಹೇಳಿದೆ, ಏನು ಅಂತ ಹೇಳಿದ್ರೆ, ಕನ್ನಡ ಅನ್ನೋದು ಒಂದು ಜಾತಿಯ ಭಾಷೆ ಅಲ್ಲ, ಅದು ಕನ್ನಡ ಅನ್ನೋದು ಒಂದು ಸಂವಹನ ಕ್ರಿಯೆ. ಅದು ಏನು ಅಂದ್ರೆ ಎಲ್ಲರನ್ನೂ ಸೇರಿಸುತ್ತೆ, ಅದೊಂದು ಸೇತುವೆ ಅದು. ಈಗ ನೀವು ಕೇರಳಕ್ಕೆ ಹೋದ್ರೆ, ತಮಿಳ್ನಾಡಿಗೆ ಹೋದ್ರೆ, ಆಂಧ್ರಾಗೆ ಹೋದ್ರೆ, ಕೇರಳದಲ್ಲಿ ಎಲ್ಲರೂ ಮಲಯಾಳಮೇ ಮಾತಾಡ್ತಾರೆ, ತಮಿಳ್ನಾಡಲ್ಲಿ ಎಲ್ಲ ತಮಿಳೇ ಮಾತಾಡ್ತಾರೆ, ಆಂಧ್ರಾಗೆ ಹೋದ್ರೆ ಎಲ್ಲ ತೆಲುಗೇ ಮಾತಾಡ್ತಾರೆ. ಅಂದ್ರೆ ಎಲ್ಲರೂ ಅಲ್ಲಿ ಯಾರು ಕ್ರಿಶ್ಚಿಯನ್, ಯಾರು ಮುಸ್ಲಿಂ, ಯಾರು ಹಿಂದೂ ಅಂತನೂ ಗೊತ್ತಾಗಲ್ಲ, ಎಲ್ಲರೂ ಮಲಯಾಳಮೇ ಮಾತಾಡ್ತಾರೆ. ಆದ್ರೆ ನಾವು ಕರ್ನಾಟಕದಲ್ಲಿ ಮಾತ್ರ ಸ್ವಲ್ಪ ಭಾಷೆಯಿಂದ ಗೊತ್ತಾಗುತ್ತೆ. ನಾವು ಕನ್ನಡ ಮಾತಾಡ್ತಾ ಇದ್ದಾಗ ಹೇಳ್ಬಿಡ್ತಾರೆ, ನೀವು ಕನ್ನಡದವರಲ್ವಾ ಅಂತ ಹೇಳ್ತಾರೆ. ಕನ್ನಡದವರೇ ನಾವು ಕನ್ನಡಿಗರೇ. ಎಲ್ಲಿ ನೀರಿರಲ್ಲ ಅಲ್ಲಿ ಬೋರ್ವೆಲ್ ತೆಗೆದು ನೀರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದೇ ತರ ನಾವು ಕನ್ನಡದ ಕೆಲಸಗಳನ್ನ ಎಲ್ಲಿ ಕಮ್ಮಿ ಇದೆ ಅಲ್ಲಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಶಿಕಿರಣ್ ಸಾಹೇಬ್ರು ಅವ್ರೇನ್ ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲ ಇಲ್ಲಿಂದ ಶುರು ಮಾಡೋಣ. ಮೈಸೂರು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ಈ ಕೆಸರೆ ಈ ಮಣಿಪಾಲ್ ಸಿಗ್ನಲ್ ಇಂದ ಶುರು ಆಗುತ್ತೆ. ಸೊ ಹಂಗಾಗಿ ನಾವು ಇಲ್ಲಿಂದನೇ ಶುರು ಮಾಡೋಣ ಕೆಲಸನ, ಮೈಸೂರು ಜಿಲ್ಲೆ ಇಲ್ಲಿಂದನೇ ಶುರು ಆಗೋದು ಅಂತ ಹೇಳ್ಬಿಟ್ಟು ನಮ್ಮ ಜಬಿಯಣ್ಣನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಜಬಿ ಅವ್ರು ಹೇಳಿದ್ರು, ಇಲ್ಲ ಇಂಥ ಕೆಲಸಗಳಿಗೆ ನಾವು ಯಾವತ್ತೂ ಮುಂದೆ ಇರ್ತೀವಿ, ನಮ್ಗೆ ನೀವು ಜವಾಬ್ದಾರಿ ಕೊಟ್ಟಿಲ್ಲ ಅಂದ್ರೂ ನಾವು ಮಾಡೇ ಮಾಡ್ತೀವಿ ಕೆಲಸನ, ನೀವು ದಯವಿಟ್ಟು ನಮ್ಗೆ ಜವಾಬ್ದಾರಿ ಕೊಡ್ಲೇಬೇಕು ಅಂತ ಹೇಳಿದಾಗ ನಾವು ಜಬಿಯಣ್ಣ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಶಶಿಕಿರಣ್ ಬಿ ಅವರು ಕೂಡ ಈಗ ಒಂದು ತಿಂಗಳು ಕೂಡ ಆಗಿಲ್ಲ, ನಾವು ಎಲ್ಲ ಮಾತುಕತೆ ಎಲ್ಲ ಮಾಡಿ ಆದಷ್ಟು ಬೇಗ ಕೊಡ್ಬೇಕು, ನಮ್ಗೆ ರಂಜಾನ್ ಕಳೀತಿದ್ದಂಗೆ ನಮ್ಗೆ ಜವಾಬ್ದಾರಿ ಕೊಡಿ, ನಾವು ಕನ್ನಡ ಪರ ಕೆಲಸಗಳನ್ನ ಮಾಡೋಣ ಅಂತ ಹೇಳಿದ್ರು. ಈಗ ಕನ್ನಡ ಪರ ಕೆಲಸಗಳು ಅಂತಂದ್ರೆ ಬರೀ ನವೆಂಬರ್ ಅಲ್ಲ, ವರ್ಷ ಪೂರ್ತಿ ಕನ್ನಡ ಪರ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈಗ ನಮ್ಮ ಶಶಿಕಿರಣ್ ಅವರು ಮತ್ತೆ ನಮ್ಮ ಅಮಿದಣ್ಣ ನಿಮ್ಮ ಸಮಕ್ಷಮ ನಾವು ಅವ್ರಿಗೆ ಜವಾಬ್ದಾರಿಯನ್ನ ಕೊಡ್ತಾ ಇದೀವಿ. ಒಂದು ಸರ್ಟಿಫಿಕೇಟ್ ಕೊಡೋದ್ರಿಂದ, ಒಂದು ಬಾವುಟ ಕೊಡೋದ್ರಿಂದ ಇವತ್ತಿಂದ ಅವರ ರಥಯಾತ್ರೆ ಶುರುವಾಗ್ಲಿ. ಹಾಗೆ ನಾವು ಕೂಡ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾಗಿ ನಾವು ಕೂಡ ನಿಮ್ ಮುಂದೆ ಜವಾಬ್ದಾರಿಯನ್ನ ತಗೋತಾ ಇದ್ದೀವಿ. ಬನ್ನಿ. ಮೊದಲದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಶಶಿಕಿರಣ್ ಬಿ ಅವ್ರಿಗೆ ನಮ್ಮ ಮೈಸೂರು ಜಿಲ್ಲೆ ವತಿಯಿಂದ ನಮ್ಮ ಮೈಸೂರಿಗೆ ಸ್ವಾಗತವನ್ನು ಕೋರುತ್ತೇನೆ, ಮತ್ತೆ ಧನ್ಯವಾದವನ್ನು ಹೇಳುತ್ತೇನೆ. ನನಗೆ ಮತ್ತೆ ನಮ್ಮ ಸ್ನೇಹಿತರಿಗೆ, ನಮ್ಮ ಎಲ್ಲ ಟೀಮ್ಗೆ ಹುಡುಕಿ ಗುರುತಿಸಿ ಇವತ್ತು ಒಂದು ಮೈಸೂರು ಜಿಲ್ಲೆ ಮತ್ತೆ ನಗರ ಮತ್ತೆ ರಾಜ್ಯ ಉಪಾಧ್ಯಕ್ಷ ಆಗಿ ನನಗೆ ಜವಾಬ್ದಾರಿ ಕೊಟ್ಟಾರೆ. ಮತ್ತೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಂಘಟನೆಯಲ್ಲಿ ಸೇರಿಸ್ಕೊಂಡು ಒಂದು ನಮ್ಮ ಹೆಗಲ ಮೇಲೆ ಏನು ಒಂದು ಕನ್ನಡ ಪರ ಹೋರಾಟ ಮಾಡಕ್ಕೆ, ಕನ್ನಡವನ್ನು ಎತ್ತಿ ಹಿಡಿಯಕ್ಕೆ, ಮತ್ತೆ ನಮ್ಮ ನೆಲ ಜಲ ಬಗ್ಗೆ ಹೋರಾಟ ಮಾಡಿ ಅದು ಉಳಿಸ್ಕೊಂಡು ಮುಂದೆ ಬರೋವಂಥ ಪೀಳಿಗೆ ನಮ್ಮ ಕನ್ನಡ ಮತ್ತೆ ನಮ್ಮ ಕರ್ನಾಟಕ ಉಳಿಸಿ ಹೋಗಕ್ಕೆ ನಮ್ಗೊಂದು ಏನ್ ದಾರಿಯನ್ನು ತೋರಿಸಿ ನಮ್ಗೆ ಒಂದು ಜವಾಬ್ದಾರಿ ಕೊಟ್ಟಾರೆ. ಅದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹಾಗೇನೆ ನಮ್ಮ ಹನೀಫ್ ಅವರು, ನಮ್ಮ ಸ್ನೇಹಿತರು, ಇವತ್ತು ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಮುಂದೆ ಬರುವಂತ ದಿನದಲ್ಲಿ ನಮ್ಮ ಇದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ ಮುಂದೆ ನಡ್ಸ್ಕೊಂಡು ಹೋಗೋಕೆ ನಾನು ನಮ್ಮ ಅಧ್ಯಕ್ಷರಿಗೆ ನಾನು ಮಾತನ್ನು ಕೊಡ್ತೀನಿ. ಈ ಸಂಘಟನೆಗೆ ನಮ್ಮ ಕಡೆಯಿಂದ ಯಾವುದೋ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ನಾವು ಕೆಲಸವನ್ನು ಈ ಭಾಗದಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಸಹೋದರಿಯರೇ, ಕನ್ನಡದ ಕಣ್ಮಣಿಗಳೇ, ಈಗಾಗಲೇ ನನ್ನ ಪರಿಚಯವನ್ನ ನಮ್ಮ ನಾಯಕರು ಮಾಡಿಕೊಟ್ಟಿದ್ದಾರೆ. ನಾನು ಮತ್ತೆ ನನ್ನ ಪರಿಚಯವನ್ನು ಮಾಡಿಕೊಡೋದಕ್ಕೆ ನಾನು ಬಯಸೋದಿಲ್ಲ. ಕಾಲಾವಕಾಶ ವಿಳಂಬ ಇರೋದ್ರಿಂದ ಹಲವಾರು ಕಾರ್ಯಕ್ರಮಗಳು ಈ ದಿನ ನಡೀತಾ ಇದೆ. ಸೊ ಹಾಗಾಗಿ ಯಾರಿಗೂ ಕೂಡ ನಾನು ಕಾಲಗಳನ್ನು ವಿಳಂಬ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನೇರವಾಗಿ ನಾನು ಮಾತಿಗೆ ಬರ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆ, ಈ ಪಡೆ ಅನ್ನೋದು ಒಂದು ಸಂಘಟನೆ ಯಾವ ರೀತಿ ಮೂಡ್ ಬಂತು ಅಂದ್ರೆ, ನಾವು ಹಲವಾರು ಸಂಘಟನೆಗಳಲ್ಲಿ ಕೆಲಸವನ್ನ ನಾವು ಮಾಡ್ಕೊಂಡ್ ಬಂದ್ವಿ. ಆದ್ರೆ ಒಂದು ಸ್ವಾಭಿಮಾನಿ ಬಣ ಅಂತ ಹಾಕೊಂಡ್ರು.
ಬಣ ಅಂದ್ರೆ ನನ್ಗೆ ಈಗ್ಲೂ ಕೂಡ ಅದು ಸರಿಯಾದ ಅರ್ಥ ಬರಲಿಲ್ಲ. ಸೇನೆ ಅಂತ ಮಾಡ್ಕೊಂಡ್ರು ಅದು ಒಂದು ಪರವಾಗಿಲ್ಲ, ಆದ್ರೆ ಪಡೆ ಅನ್ನೋಂತ ವರ್ಡ್ ಏನಿದೆ ಅದನ್ನ ಯಾರು ಕೂಡ ಉಪಯೋಗಿಸಿರ್ಲಿಲ್ಲ. ಹಾಗಾಗಿ ನಾನು 1921ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಪಡೆಯನ್ನ ನಾನು ಮಾಡಬೇಕು ಅಂತ ಹಠ ನಿಂತು ನಮ್ಮೆಲ್ಲರ ಸಹೋದರ ಸಹೋದರಿಯರ ಜೊತೆಲಿ ನಾನು ಸಂಘಟನೆಯನ್ನ ನಾನು ಪ್ರಾರಂಭ ಮಾಡಿದೆ. ಇತ್ತೀಚೆಗೆ ನಮ್ಮ ನಾಯಕರು ನನಗೆ ಪರಿಚಯ ಆದ್ಮೇಲೆ ಅವರು ಮಾಧ್ಯಮ ಇದರಲ್ಲಿ ಕೆಲಸ ಮಾಡಿದ್ರು ಅನ್ನೋದು ವಿಚಾರ ನನಗೆ ಗೊತ್ತಾಯ್ತು. ಅವ್ರ ಹತ್ರ ನೇರವಾಗಿ ನಾನು ಸಂಪರ್ಕ ಮಾಡಿದೆ, ಮಾತಾಡಿದೆ. ಅದಾದ ನಂತರ ನಮ್ಮ ಇನ್ನೊಬ್ರು ಸಹೋದರರು ಜಬಿಯನ್ನವರ ಕರ್ಕೊಂಡ್ ಬಂದ್ರು, ಅವ್ರ ಹತ್ರನೂ ಕೂಡ ಮಾತಾಡಿದೆ. ಎಲ್ಲರೂ ಒಪ್ಪಿಗೆಯನ್ನ ಕೊಟ್ರು. ಈ ಒಂದು ಮೈಸೂರು ವಿಭಾಗದಲ್ಲಿ ನಮ್ಮ ಸಂಘಟನೆ ಇರ್ಲಿಲ್ಲ. ಇವರ ಮೂಲಕ ನನಗೆ ಮೈಸೂರು ಹಾಗೂ ಈ ಚಾಮರಾಜನಗರ, ಕೊಳ್ಳೇಗಾಲ ಈ ಭಾಗದಲ್ಲಿ ನಮ್ಮ ಸಂಘಟನೆ ಮುಂದೆ ತರ್ತೀವಿ ಅಂತ ಹೇಳಿ ನನಗೆ ಆಶ್ವಾಸನೆಯನ್ನು ಕೊಟ್ರು. ಆದ್ರೆ ಆಶ್ವಾಸನೆ ಅದಲ್ಲ, ಇವರು ಮಾಡ್ತಾ ಇರುವಂತ ಕರ್ತವ್ಯಗಳೇನಿದೆ ಅದ್ರ ಮೇಲೆ ನನಗೆ ತುಂಬಾ ನಂಬಿಕೆ ಬಂತು. ಹಾಗಾಗಿ ಸಂಘಟನೆ ಅನ್ನೋದು ಬರೀ ನಾವು ಕಲ್ಲುಗಳನ್ನ ಹೊಡೆಯುವಂಥದ್ದಲ್ಲ, ರೋಡ್ಗಳಲ್ಲಿ ಟೈರ್ಗಳನ್ನ ಹಚ್ಚುವಂಥದ್ದಲ್ಲ, ದೌರ್ಜನ್ಯಗಳನ್ನ ಮಾಡಿ ಜನಗಳ ಹತ್ರ ಸುಲಿಗೆ ಮಾಡುವಂಥದ್ದಲ್ಲ ಸಂಘಟನೆ. ಸಂಘಟನೆ ಅಂದ್ರೆ ನಾವು ಸಾರ್ವಜನಿಕವಾಗಿ ಹಿತಾಸಕ್ತಿಯನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜೊತೆಗೆ ಸಾರ್ವಜನಿಕರಿಗೆ ಎಲ್ಲಿ ನೊಂದಿರ್ತಾರೆ ಅಂತವ್ರಿಗೆ ನಾವು ಸ್ಪಂದಿಸ್ಬೇಕಾಗತ್ತೆ, ಅವ್ರಿಗೆ ನ್ಯಾಯವನ್ನು ಕೊಡಿಸುವಂತಹದ್ದೇ ನಮ್ಮ ಸಂಘಟನೆಯ ಉದ್ದೇಶ. ಹಾಗಾಗಿ ಈ ಇತ್ತೀಚಿನ ನಡುವೆ ಹೊರಬಂದಂತ ಅನ್ಯ ಭಾಷಿಗರು ಏನು ನಮ್ಮ ಕರ್ನಾಟಕದಲ್ಲಿ ದಬ್ಬಾಳಿಕೆಯನ್ನ ಮಾಡ್ತಿದ್ದಾರೆ ಅದನ್ನ ಕಡಿವಾಣ ಹಾಕೋದಿಕ್ಕೆ ನಮ್ಮಂತ ಸಂಘಟನೆ ಮುಂದೆ ಇರಬೇಕು. ಯಾಕೆ ಅಂತ ಅಂದ್ರೆ ಮಾರ್ವಾಡಿಗಳು ಅಲ್ಲಿ ಹೊರಗಡೆಯಿಂದ ಬಂದು ಮಾರೋದಿಕ್ಕೆ ಅಂತ ಬಂದ್ರು, ಆದ್ರೆ ಅವ್ರು ಮಾರ್ತಾ ಇಲ್ಲ, ನಮ್ಮನ್ನ ಮಾರಾಟ ಮಾಡ್ಕೊಳ್ಳೋದಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂತ ವಿಚಾರಗಳಲ್ಲಿ ನಾವು ಮುನ್ನುಗ್ಬೇಕು. ಅವ್ರನ್ನ ನಾವು ಏನಕ್ಕೆ ನಾವು ಈ ಒಂದು ಜಾಗದಲ್ಲಿ ಅವಕಾಶವನ್ನು ಕೊಟ್ಟಿದೀವಿ, ಅವ್ರ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾವು ಅವಕಾಶ ಕೊಟ್ಟಿದೀವಿ, ಆದ್ರೆ ದೌರ್ಜನ್ಯ ಮಾಡ್ಲಿಕ್ಕಲ್ಲ. ಸ್ವಾಮಿ, ನೀವು ಎಲ್ಲಿದ್ದೀರಿ ನೀವು ಅಲ್ಲೇ ಇರಿ, ಆದ್ರೆ ನಮ್ಮ ಕನ್ನಡಿಗರ ಮುಂದೆ ದೌರ್ಜನ್ಯವನ್ನ ನೀವು ತೋರಿಸಬಾರ್ದು ಅಂತ ಎಚ್ಚರಿಕೆಯನ್ನ ನಾನು ಮಾಧ್ಯಮದ ಮೂಲಕ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನನಗೆ 2 ಮಾತನ್ನ ಮಾಡಲು ಅವಕಾಶ ಕೊಟ್ಟಂತ ಎಲ್ಲ ನನ್ನ ಸಹೋದರರಿಗೆ ತುಂಬ ಹೃದಯದ ಧನ್ಯವಾದ ಕೊಡ್ತಾ ಇದ್ದೀನಿ. ಹಾಗೆ ಸ್ವಾಭಿಮಾನಿ ಪಡೆಗೆ ಎಲ್ಲರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಸಾಮಾಜಿಕ ಕ್ಷೇತ್ರದಲ್ಲಿ ಇವರ ಅಜ್ಜು ಬ್ರದರ್ಸ್ ಅನ್ನೋದು ಏನಿದೆ ಅದೊಂದು ಅಚ್ಚಿ ಉಳಿಯುವಂತ ಒಂದು ಹೆಸರು. ಇವರ ಸಾಮಾಜಿಕ ಸೇವೆ, ಜನರಿಗೆ ನೀಡುವಂತ ಒಂದು ಆಶ್ವಾಸನೆ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಅದರಲ್ಲಿ ಮುಂದೆ ಎತ್ತಿದ ಕೈ ಅಂತ ನನಗೆ ಅನಿಸ್ತು. ಹಾಗಾಗಿ ಇವರಿಗೆ ನಾನು ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ನಾನು ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ಈಗಾಗ್ಲೇ ನಾನು ಹೇಳಿದೆ, ನಮ್ಮ ಭಾಷೆ, ನೆಲ, ಜಲ ಈ ವಿಚಾರವಾಗಿ ಇವರು ಮೊದಲು ಇರಬೇಕು. ಜೊತೆಗೆ ಅನ್ಯ ಭಾಷಿಗರಿಗೆ ನಮ್ಮ ಕನ್ನಡದ ತಾಕತ್ತು ಏನು ಅನ್ನೋದನ್ನ ತೋರಿಸ್ಬೇಕು ಅನ್ನೋದನ್ನ ಇವರಿಗೆ ನಾನು ಮನವಿಯನ್ನು ಮಾಡ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ವರ್ಷ ಕಾರ್ಮಿಕರ ದಿನಾಚರಣೆ ಮೇ 1ನೇ ತಾರೀಕು ನಾನು ಬೆಂಗಳೂರಿನ ಸುತ್ತಮುತ್ತ ಜಾಗಗಳಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೆ. ಆದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಇಲ್ಲಿ ಮಾಡಿದಾಗ ಅಧ್ಯಕ್ಷ ಇಲ್ಲ, ನಾವು ಈ ಬಾರಿ ಮೈಸೂರಿನಲ್ಲೇ ಒಂದು ಸಮಾವೇಶ ನಾವು ಮಾಡೋಣ ಅಂತ ನಮ್ಮೆಲ್ಲರ ಆಸೆ ಅಂತ ಹೇಳಿದ್ರು. ಹಾಗಾಗಿ ರಾಜ್ಯದಲ್ಲಿ ಇದುವರೆಗೂ ಕೂಡ ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಕಾರ್ಮಿಕರ ಪರವಾದಂತ ಸಮಾವೇಶನ ಇದುವರೆಗೂ ಮಾಡಿಲ್ಲ. ನಾವು ಹೆಚ್ಚು ಕಮ್ಮಿ 4 ವರ್ಷಗಳಿಂದ ನಾವು ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ವಿ, ಸಮಾವೇಶ ನಾವು ಮಾಡಿರ್ಲಿಲ್ಲ. ಹಾಗಾಗಿ ಈ ಮೈಸೂರು ವಿಭಾಗದಲ್ಲಿ ಮೇ 1ನೇ ತಾರೀಕು ಒಂದು ಸಾವಿರಾರು ಜನಗಳನ್ನ ಸೇರಿಸುವಂತ ಸಂದರ್ಭದಲ್ಲಿ ನಾವು ಕಾರ್ಮಿಕರ ಸಮಾವೇಶವನ್ನ ಈ ಮೈಸೂರಿಂದ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ.